ಯಾವಾಗಲೂ ನಿಷ್ಕಪಟವಾಗಿ ಇರುವುದನ್ನು ಆಧ್ಯಾತ್ಮಿಕತೆ ಅಂತ ಹೇಳ್ತಾರೆ ಮಾಸ್ಟರ್ಸ್. ಮರೆಮಾಚುವುದನ್ನು ಆಧ್ಯಾತ್ಮಿಕತೆಯ ಕೊರತೆ ಅಂತ ಹೇಳ್ತಾರೆ. ಮಿತ್ರತ್ವ ಎಂಬುದು ಸರಿಯಾದ ಆಧ್ಯಾತ್ಮಿಕ ವ್ಯಕ್ತಿಗಳೊಂದಿಗೆ ಮಾತ್ರವೇ ಸಾಧ್ಯವಾಗುತ್ತದೆ. ಪ್ರತಿಯೊಬ್ಬ ಆಧ್ಯಾತ್ಮಿಕ ಸ್ನೇಹಿತನೂ ಸಹ ನಿಮಗೊಂದು ಸಂಪತ್ತು ಇದ್ದ ಹಾಗೆ. ಆಧ್ಯಾತ್ಮಿಕ ಪಾರದರ್ಶಕತೆಯು ಎಷ್ಟು ಚೆನ್ನಾಗಿ ಇರುತ್ತೋ, ಎಷ್ಟು ಹೆಚ್ಚಾಗಿ ಇರುತ್ತೋ, ಆಧ್ಯಾತ್ಮಿಕ ಸ್ನೇಹಿತರು ಅಷ್ಟು ಹೆಚ್ಚಾಗಿ ಇರ್ತಾರೆ ಮಾಸ್ಟರ್ಸ್. ಯಾವಾಗಲೂ ನಾವು ನಮ್ಮ ಎನರ್ಜಿ ವೈಬ್ರೇಷನ್ಸ್ನ, ನಮ್ಮ ಎನರ್ಜಿ ಲೆವೆಲ್ನ ಹೈ ಆಗಿ ಇಟ್ಕೊಂಡಿರ್ಬೇಕಾಗತ್ತೆ. ನಾವು ಯಾವಾಗ ಆ ರೀತಿ ಇಟ್ಕೊಳ್ಳೋಕ್ಕೆ ಸಾಧ್ಯ ಅಂದರೆ, ಅನುದಿನವೂ ಧ್ಯಾನವನ್ನು ಮಾಡ್ತಾ ಇದ್ದಾಗ, ಸರಿಯಾದ ಧ್ಯಾನ ಆನಾಪಾನಸತಿ ಧ್ಯಾನ, ಶ್ವಾಸದ ಮೇಲೆ ಗಮನ. ನಮ್ಮ ಶ್ವಾಸವೇ ನಮ್ಮ ಗುರು ಅಂತ ನಮ್ಮ ಪತ್ರಿಜಿ ಗುರುಗಳು ತಿಳಿಸ್ಕೊಟ್ಟಿದ್ದಾರೆ. ಯುವರ್ ಬ್ರೆತ್ ಈಸ್ ಯುವರ್ ಗುರು. ಯಾವಾಗ ನೀವು ಎಷ್ಟು ಹೆಚ್ಚು ಶ್ವಾಸ ಗುರುವಿನೊಂದಿಗೆ ಇರ್ತಾ ಧ್ಯಾನದಲ್ಲಿ ಮಗ್ನರಾಗಿರ್ತೀರೋ ಅಷ್ಟು ನಿಮ್ಮ ಎನರ್ಜಿ ಲೆವೆಲ್ ಹೈ ಆಗ್ತಾ ಇರುತ್ತೆ. ಜೊತೆಗೆ ಸುಮಧುರವಾದ ಸಂಗೀತವನ್ನು ಕೇಳ್ತಾ ಇರಬೇಕು ಪ್ರತಿದಿನ. ಮತ್ತು ನೇಚರ್ಗೆ ಹೋಗಿ ಅಲ್ಲಿ ಕಾಲ್ನಡಿಗೆಯಲ್ಲಿ ಅಂದರೆ ಬೇರ್ ಫೂಟ್ನಲ್ಲಿ, ಬರೀಗಾಲಲ್ಲಿ ನೀವು ನಡೀತಾ ಬರಬೇಕು. ಆವಾಗ ಕೂಡ ನಿಮ್ಮ ಎನರ್ಜಿ ಅನ್ನೋದು ಇನ್ಕ್ರೀಸ್ ಆಗುತ್ತೆ. ಬೇಕಾದರೆ ನೀವು ಇದನ್ನು ಮಾಡಿ ನೋಡಿ. ಪ್ರಕೃತಿಯ ಜೊತೆ ನಾವು ಎಷ್ಟು ಹೆಚ್ಚು ಕನೆಕ್ಟ್ ಆಗಿರ್ತೀವೋ ಅಷ್ಟು ನಮ್ಮ ಎನರ್ಜಿ ಲೆವೆಲ್ ಹೈ ಆಗಿರುತ್ತೆ. ನಾವು ಯಾವಾಗಲೂ ಕೂಡ ಖಾಲಿಯಾಗಿ ಕುಳಿತುಕೊಂಡಿರಬಾರ್ದು, ಐಡಲ್ ಆಗಿ ಕುಳಿತುಕೊಂಡಿರಬಾರ್ದು. ಐಡಲ್ ಮೈಂಡ್ ಇಸ್ ದ ಡೆವಿಲ್ಸ್ ವರ್ಕ್ಶಾಪ್ ಅಂತ ನಾವೆಲ್ಲರೂ ಕೇಳೇ ಇದ್ದೀವಿ ಅಲ್ವಾ ಮಾಸ್ಟರ್ಸ್? ಹಾಗಾಗಿ ನಮ್ಮ ಸಮಯವನ್ನು ನಾವು ಯಾವಾಗಲೂ ಸದುಪಯೋಗ ಪಡಿಸ್ಕೊಳ್ತಾ ಇರಬೇಕು. ಒಂದ್ಸಲ ಸಮಯ ಹೋಯಿತು ಅಂದರೆ ಅದು ಮತ್ತೆ ನಮಗೆ ಸಿಗೋದಿಲ್ಲ. ನೀವು ಟೈಮು ಹೆಚ್ಚು ಮುಖ್ಯನಾ ಅಥವಾ ಮನಿ ಹೆಚ್ಚು ಮುಖ್ಯನಾ ಅಂತಂದರೆ, ನಾನಂತೂ ಖಂಡಿತವಾಗಿ ಟೈಮ್ ಅನ್ನೋದು ಬಹಳ ಮುಖ್ಯ ಅಂತಲೇ ಹೇಳ್ತೀನಿ ಮಾಸ್ಟರ್ಸ್. ಯಾಕಂದರೆ ಹಣವನ್ನು ಕಳ್ಕೊಂಡ್ರೆ ನಾವು ಮತ್ತೆ ಸಂಪಾದನೆಯನ್ನು ಮಾಡ್ಬೋದು, ಆದರೆ ಸಮಯವನ್ನು ನಾವೇನಾದರೂ ಕಳೆದುಕೊಂಡ್ಬಿಟ್ರಿ ಅಂದರೆ ಅದು ಮತ್ತೆ ನಮಗೆ ಸಿಗೋದಿಲ್ಲ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಂಡಿರಬೇಕು ಮಾಸ್ಟರ್ಸ್. ಧನ್ಯವಾದಗಳು.